ನಮಸ್ತೆ, ನಾನು ನಿಮ್ಮ ಶ್ರೇಯಾ ದಾಸ್. ಪ್ರಿಯ ವೀಕ್ಷಕರೇ, ಕರಾವಳಿ ಕನ್ನಡ ಟಿವಿಯ ಬಣ್ಣದ ಬದುಕು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ ಕರಾವಳಿಯ ಪೊಣ್ಣು ಪಿಲಿ ಎಂದೇ ಫೇಮಸ್ ಆಗಿರುವ ಮಾಸ್ತಿಗುಡಿ ಚಲನಚಿತ್ರದಲ್ಲಿ ದುನಿಯಾ ವಿಜಯ್ ಜೊತೆ ಆ್ಯಕ್ಟ್ ಮಾಡಿ ನಮ್ಮ ತುಳುನಾಡಿನ ಸೂಪರ್ ಮಾಡೆಲ್, ನಮ್ಮ ಹೃದಯಕ್ಕೆ ತೀರ ಹತ್ತಿರವಾಗಿರುವ ನಾಯಕಿ ನಟಿ ಅವರೇ ಸುಷ್ಮಾ ರಾಜ್ ಅವರು. ಸುಷ್ಮಾ ರಾಜ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವರ ಬಾಲ್ಯ, ಬೆಳೆದ ರೀತಿ, ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಮತ್ತು ಡಿಶಮ್ ಫೈಟಿಂಗ್, ಆ್ಯಕ್ಟಿಂಗ್, ರಿಯಾಲಿಟಿ ಶೋಸ್, ಟೈಗರ್ ಡ್ಯಾನ್ಸ್, ಫಿಲ್ಮ್ ಇಂಡಸ್ಟ್ರಿಗೆ ಹೆಂಗೆ ಎಂಟ್ರಿ ಆದರು, ಇದೆಲ್ಲ ಕೇಳಲಿಕ್ಕೆ ನಾನಂತೂ ಫುಲ್ ಜೋಶಲ್ಲಿದ್ದೀನಿ. ನೀವು ಕ್ಯೂರಿಯಾಸಿಟಿಯಲ್ಲಿರುವಾರಲ್ಲ, ಬನ್ನಿ ಅವರ ಹತ್ರ ಮಾತಾಡಿಸೋಣ. ಓಕೆ, ಹೇಳಿ ಮೇಡಮ್, ನೀವು ಚಿಕ್ಕದಿರುವಾಗ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಎಲ್ಲ ಹೆಂಗಿತ್ತು? ಚಿಕ್ಕದಿರುವಾಗಲೇ ಬಬ್ಲಿ ಆಗಿ ಚೂಟಿ ಆಗಿದ್ರಾ? ಆ್ಯಕ್ಚುಲಿ ಹೇಳಬೇಕಂದ್ರೆ ಓದ್ಲಿಕ್ಕಂತೂ 100% ಇಂಟ್ರೆಸ್ಟೇ ಇರ್ತಿರಲಿಲ್ಲ. ಬರೀ ಆಟ ಆಡೋಕ್ಕಂತೂ ತುಂಬಾ ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಆಟ ಆಡೋದಕ್ಕಿಂತ ಜಾಸ್ತಿ ನಾನು ಫೈಟಿಂಗ್ ಮಾಡ್ತಿದ್ದೆ. ಅದು ಹುಡುಗರ ಜೊತೆನೇ ಫೈಟಿಂಗ್ ಹೋಗ್ತಾಯಿದ್ದೆ. ಆಮೇಲೆ ನನಗೊಂದು ವಿಷಯ ಇನ್ಸಿಡೆಂಟ್ ನೆನಪಿರೋದಂದರೆ, 5th ಸ್ಟ್ಯಾಂಡರ್ಡಲ್ಲಿ 2 ಜಡೆ ಕಟ್ಕೊಂಡು ಹೋಗ್ಲಿಕ್ಕೆ ಇರುತ್ತಲ್ವ. ಆ್ಯಕ್ಚುಲಿ ನಂದು ಬಾಯ್ ಕಟ್ಟಿತ್ತು. ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಬೈಯೋರು, ಹುಡುಗರ ಥರ ಆಡ್ತೀಯಾ, ಹುಡುಗರ ಥರನೇ ಇದೆಯಾ, ಹಾಗೆ ಹೀಗೆ ಅಂತ. ಆ್ಯಂಡ್ ಒಬ್ಳದ್ದು ಹೇರ್ನ ಕಂಪ್ಲೀಟ್ಲಿ ಕಟ್ ಮಾಡಿದ್ದೆ ಕೂತ್ಕೊಂಡು. ನನ್ನ ಫ್ರೆಂಡ್ ಹೇಳ್ದಂತ ಸೀಸರ್ ಶಾರ್ಪ್ ಇದೆಯಾ ಇಲ್ವಂತ ಹೇಳೋಕ್ಕೆ ಒಬ್ಳದ್ದು ಹೇರ್ ಕಟ್ ಮಾಡಿದ್ದೆ. ಒಂದು ಹೇರ್ ಉದ್ದಾಯಿತು, ಒಂದು ಹೇರ್ ಗಿಡ್ಡಾಯಿತು. ಓಕೆ, ಅದಾದಮೇಲೆ ಅವಳು ಹತ್ಕೊಂಡು ನೆಕ್ಸ್ಟ್ ಡೇ ಅವ್ರ ಅಮ್ಮನ ಕರ್ಕೊಂಡು ಬಂದು ಆ್ಯಂಡ್ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡಿ ಎಗೇನ್ ನಮ್ಮ ಅಮ್ಮ ಅಲ್ಲಿ ಬಂದು ನಮ್ಮ ಅಮ್ಮನ ಮರ್ಯಾದೆ ಎಲ್ಲ ಹೋಗ್ತಾಯಿತ್ತು. ಅದೇ ರೀತಿ ನಾನು ತುಂಬ ಇನ್ಸಿಡೆಂಟ್ ಇದೆ. ಮಕ್ಳಿಗೆ ಹೊಡಿಯೋದಾಗಲಿ, ಅದು ಮಾಡೋದು ಇದು ಮಾಡೋದು, ಕಂಪ್ಲೇಂಟ್ಸ್ ಮನೆಗೆ ಬರ್ತಾಯಿತ್ತು. ಸೊ ನಮ್ಮ ಡ್ಯಾಡಿಗೆ ನನ್ನ ಕಂಡ್ರೆ ಅಷ್ಟೊಂದು ಆಗ್ತಾ ಇರಲಿಲ್ಲ. ನಿನ್ನ ವೇಸ್ಟ್ ಬಾಡಿ ಹಾಗೆ ಹೀಗೆ ಅಂತ ನನಗೆ ಬೈತಾಯಿದ್ರು. ನನ್ನ ಸಿಸ್ಟರ್ ಓದ್ಲಿಕ್ಕೆ ಕಂಪ್ಲೀಟ್ಲಿ ಹುಷಾರಿದ್ಲು. ಸೊ ಕಂಪೇರ್ ಮಾಡ್ತಿದ್ರು ಅವರು, ನೀನೇನು ಓದಲ್ಲ, ಬರೀ ಕಂಪ್ಲೇಂಟ್ಸ್ ಬರುತ್ತೆ ನಿಂದು ಮನೆಗೆ, ಹಾಗೆ ಹೀಗೆ ಅಂತ. ಡ್ಯಾಡಿನೂ ಅಷ್ಟೇ, ನಮಗೆ ಮಾರ್ಕ್ಸ್ ಕಾರ್ಡೆಲ್ಲ ಬರುತ್ತಲ್ಲ, ನನಗೆ ಸೈನ್ ಮಾಡೋದು ಬರೀ ಅಮ್ಮನೇ, ನಾನು ತೋರಿಸೋದೇ ಇಲ್ಲ ಡ್ಯಾಡಿಗೆ. ಬಿಕಾಸ್ ಡ್ಯಾಡಿ ಮಾಡಲ್ಲ. ನನಗೆ ಹೇಳೋದು ಯಾವಾಗಲೂ, ನಾನು ನಿನ್ನನ್ನು ಬಿಟ್ಬಿಟ್ಟಿದ್ದೀನಿ, ನನಗೇನು ಹೇಳಲ್ಲ, ಓದಲ್ಲ ಮಾಡಲ್ಲ, ವೇಸ್ಟ್ ಅಂತ ಆಯಿತಾ. ಆ್ಯಂಡ್ ಫೈನಲಿ ಬಟ್ ನನ್ನ ಮೈಂಡಲ್ಲಿ ಅನ್ಕೊತಾ ಇದ್ದೆ, ಒಂದಲ್ಲ ಒಂದಿನ ನಾನು ಪ್ರೂವ್ ಮಾಡ್ತೀನಿ, ರಾಂಗ್ ಪ್ರೂವ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಬೆಳೀತಾ ಸ್ವಲ್ಪ ಅಷ್ಟೊಂದು ತಂಟೆ ಎಲ್ಲ ಮಾಡೋದನ್ನ ಬಿಟ್ಬಿಟ್ಟೆ. ಬಿಕಾಸ್ ಎಲ್ಲರೂ ಬೈಯೋದು. ಆ್ಯಂಡ್ ಅಜ್ಜಿ ಜೊತೆ ನಾನು ಜಾಸ್ತಿ ಇರ್ತಾಯಿದ್ದೆ. ಲೈಕ್ ಹೈಸ್ಕೂಲಲ್ಲಿ, ಪ್ರೈಮರಿಯಲ್ಲಿ ಇರಬೇಕಂದ್ರೆ ಅಜ್ಜಿ ಜೊತೆನೇ ನಾನು ಜಾಸ್ತಿ ಇರ್ತಿದ್ದದು. ಬಿಕಾಸ್ ಏನಕ್ಕಂದರೆ ನಮ್ಮದು ಸಿಸ್ಟರ್ ಆ್ಯಂಡ್ ಬ್ರದರ್ ಅವರಿಬ್ಬರು ಒಂದೇ ಪಾರ್ಟಿ, ನಾನೊಬ್ಬಳೇ ಬೇರೆ. ಡೈಲಿ ಏನೇ ವಿಷಯ ಆಗಲಿ ಜಗಳ ಮಾಡ್ತಾರೆ. ಅವರೇ ಫಸ್ಟ್ ಜಗಳ ಕ್ರಿಯೇಟ್ ಮಾಡ್ತಾರೆ, ಆಮೇಲೆ ಲಾಸ್ಟಲ್ಲಿ ಹೋಗಿ ಹತ್ಕೊಂಡೋಗಿ ಡ್ಯಾಡಿ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಡ್ಯಾಡಿಗೆ ನಾನೊಬ್ಬಳೇ ಎನಿಮಿ. ಡ್ಯಾಡಿ ಬರೋದು, ನಂಗೆ ಬೈತಾರೆ. ಓಕೆ, ನಾನೇಂದು ಆರ್ಗ್ಯೂ ಮಾಡೋಕ್ಕೆ ಹೋದರೆ ಸರ್ರಿ ಬೀಳ್ತಾಯಿದ್ದು. ಸೊ ಅದೇ ಚೈಲ್ಡ್ಹುಡ್ಡಲ್ಲಿ ತುಂಬ ಜಗಳನೇ ಜಾಸ್ತಿ ಮಾಡ್ತಾಯಿದ್ದೆ ನಾನು, ಜಗಳ ಆಡ್ತಿದ್ದೆ. ಆ್ಯಂಡ್ ಸ್ಪೋರ್ಟ್ಸಲ್ಲಿದ್ದೆ. ಆ್ಯಂಡ್ ಮತ್ತು ಟೈಗರ್ ಡ್ಯಾನ್ಸ್ ಎಲ್ಲ ಮಾಡಬೇಕಂದ್ರೆ ಜಸ್ಟ್ ನೋಡ್ತಾ ಇದ್ವಿ. ಆ ಟೈಮಲ್ಲಿ ಅಂದರೆ ಬರೀ ಹುಡುಗರೇ ಮಾಡ್ತಾಯಿದ್ರು ಅಲ್ವಾ. ಸೊ ಬರೀ ನೋಡ್ತಾ ಇದ್ವಿ ಆ್ಯಂಡ್ ಒಳಗಡೆ ಮಾಡ್ತಾಯಿದ್ವಿ. ಅವಾಗ ಡ್ಯಾಡಿ ಮಿಡ್ಲಲ್ಲಿ ಕರಿತಿದ್ರು. ಒಳಗಡೆ ಮಾಡೋದನ್ನೆಲ್ಲ ನೋಡಿ, ಮಿರರ್ ಇತ್ತಲ್ಲ ಅದರಲ್ಲೆಲ್ಲ ನೋಡಿ ಕರಿತಿದ್ರು. ಅವಾಗ ಲೈಕ್ ಕಂಪೇರ್ ಮಾಡ್ತಾಯಿದ್ರು. ಮೇಡಮ್, ಟೈಗರ್ ಡ್ಯಾನ್ಸ್ ಅಂದರೆ ಗಂಡು ಕಲೆ. ಕಡಿಮೆ ಹುಡುಗಿಯರು ಈ ಫೀಲ್ಡಿಗೆ ಬರೋದು. ನೀವು ಈ ಡಿಫ್ರೆಂಟ್ ಆದ ಫೀಲ್ಡಿಗೆ ಹೆಂಗಿಲ್ದ್ರಿ? ಹೇಳಬೇಕಂದ್ರೆ ನಾನು ಚಿಕ್ಕದಿರ್ಬೇಕಾದ್ರಿಂದ ನಮ್ಮ ಅಜ್ಜನ ಕಾಲದಿಂದ ಟೈಗರ್ ಡ್ಯಾನ್ಸ್ ಮಾಡ್ತಾ ಬಂದಿದ್ದಾರೆ. ಸೊ ಮನೆಯಲ್ಲಿ ನಾವು ಫೆಸ್ಟಿವಲ್ನ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡೋದಂದರೆ ಕೃಷ್ಣ ಜನ್ಮಾಷ್ಟಮಿ ಮಾತ್ರ. ಸೊ ಆ ಟೈಮಲ್ಲಿ 1 ಮಂತ್ ಬ್ಯಾಕೇ ಪ್ರಾಕ್ಟೀಸ್ ಶುರುವಾಗೋದಾಯ್ತಾ. ಸೊ ನಮ್ಮ ಏಜಲ್ಲೇ ಸಣ್ಣ ಮಕ್ಕಳೆಲ್ಲ ಇದ್ದರು. ನಮ್ಮ ಏಜದ್ದೇ ನಂದು ರಿಲೇಟಿವ್ಸ್ ಎಲ್ಲ ಹುಡುಗರೆಲ್ಲ ಕುಣಿತಾ ಇರ್ತಾರೆ. ಆ್ಯಂಡ್ ಅವ್ರಿಗೆ ಮಾರ್ನಿಂಗ್ ಟೈಮ್ ಲೈಕ್ ಕಾಲೇಜ್ ಹುಡುಗರೆಲ್ಲ ಬಡಿತಾ ಇರೋದು. ಆ್ಯಂಡ್ ಸುಮ್ಮನೆ ಇದರಲ್ಲಿ ಪ್ರಾಕ್ಟೀಸ್ಗೆ ಟೇಪ್ ಹಾಕಿರ್ತಾರೆ, ಕ್ಯಾಸೆಟ್ ಹಾಕಿರ್ತಾರೆ, ಮಕ್ಕಳನ್ನ ಕುಣಿಸ್ತಾ ಇರ್ತಾರೆ. ಆವಾಗ ಅವ್ರು ನಮ್ಮ ಏಜಲ್ಲಿ ಕುಣಿತಾ ಇರ್ತಾರೆ, ಹುಡುಗರೆಲ್ಲ ಕುಣಿತಾ ಇರ್ತಾರೆ. ಅದನ್ನು ನೋಡಿ ನಾವು ಕುಣಿತಾ ಇದ್ವಿ. ಓಕೆ, ಆ್ಯಂಡ್ ನಾವು ಕುಣಿತಿದ್ವಿ. ಬಟ್ ಅವ್ರಿಗೆ ಯಾವುದೇ ರೀತಿಲಿ ಕಮ್ಮಿ ಇಲ್ಲ, ಅವ್ರಿಗಿಂತ ಜಾಸ್ತಿನೇ, ಹುಡುಗರಿಗಿಂತ ಜಾಸ್ತಿನೇ ಕುಣಿತಿದ್ವಿ. ಆ ಟೈಮಲ್ಲಿ ನಮ್ಮ ಡ್ಯಾಡಿ ಆಗಿರ್ಬೋದು, ನಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲ ಖುಷಿಯಾಗಿ ನೋಡಿ, ಹುಡುಗಿರಾಗಿ ಅವ್ರು ಎಷ್ಟು ಚೆನ್ನಾಗಿ ಕುಣಿತಾರೆ, ನಿಮ್ಮ ಹತ್ರ ಏನು ಎನರ್ಜಿ ಇಲ್ವಾ, ನೀವು ಹುಡುಗರಲ್ವಾ, ಆ ಥರ ನಮ್ಮನ್ನು ಕಂಪೇರ್ ಮಾಡಿ ಅವ್ರಿಗೆ ಬೈತಾ ಇದ್ರು. ಓಕೆ, ಸೊ ಅದು ಒಂಥರ ನಮಗೆ ಬೂಸ್ಟ್ ಮಾಡುತ್ತೆ, ಎನರ್ಜಿ ಕೊಡುತ್ತೆ. ಓಕೆ, ಅವ್ರನ್ನ ಹುಡುಗರನ್ನ ಸ್ವಲ್ಪ ಡೌನ್ ಮಾಡಿ ನಮ್ಮನ್ನು ಹೇಳಿದಾಗ ನಮ್ಗೆ ಇನ್ನೂ ಜೋಶ್ ಬರುತ್ತೆ, ಇನ್ನೂ ಕುಣಿತೀವಲ್ವಾ. ಸೊ ಇಷ್ಟು ಚೆನ್ನಾಗಿ ಕುಣಿತಾರೆ ಅಂದಾಗ ಒಂದಿನ ಏನಾಯಿತು, ನಮ್ಮ ಡ್ಯಾಡಿ ಕೃಷ್ಣಮಠ ಸ್ಟೇಜಲ್ಲಿ, ನಾನು ಐ ಗೆಸ್ ನಾವೇ ಹುಡುಗಿರಲ್ಲಿ, ನಾನು ಆ್ಯಂಡ್ ನನ್ನ ಸಿಸ್ಟರ್ ಫಸ್ಟ್ ಟೈಗರ್ ಡ್ಯಾನ್ಸ್ ಶುರು ಮಾಡಿರೋದು ಹುಡುಗಿರಲ್ಲಿ ನಾವು. ಆ್ಯಂಡ್ ಅದನ್ನು ನನಗೆ ಇನ್ನೂ ನೆನಪಿದೆ. ಸ್ಟಾರ್ಟಿಂಗ್ ನನಗೊಂದು 4 ಇಯರ್ಸ್ ಇರ್ಬೋದು, ನನ್ನ ಸಿಸ್ಟರ್ಗೆ 5 ಇಯರ್ಸ್. ಆವಾಗ
ಅಶೋಕ್ ರಾಜ್ ಮತ್ತು ಸುರೇಶ್ ಅವ್ರದ್ದು ಲೈಕ್ ನಮ್ಮ ಅಜ್ಜ ಕರೆದ್ರು, ಲೈಕ್ ಬರಬೇಕು, ಸ್ಟೇಜಲ್ಲಿ ಬರಬೇಕು, ಕೃಷ್ಣಮಠ ಶಿರೂರು ಸ್ವಾಮೀಜಿ ಕುಣಿಬೇಕು ಅಂತ. ಆ ಟೈಮಲ್ಲಿ ಚಿಕ್ಕ ಮಕ್ಕಳಲ್ಲ ನಾವು, ಅಷ್ಟು ಲಕ್ಷಗಟ್ಟಲೆ ಜನ ನೋಡ್ಲಿಕ್ಕೆ ಬಂದಿದ್ರು. ಆ್ಯಂಡ್ ಪಾಸ್ ಮಾಡ್ಕೊಂಡು ಎಲ್ಲರೂ ಎತ್ತಿ ಪಾಸ್ ಮಾಡಿ ಸ್ಟೇಜಿಗೆ ಕಳಿಸಿದ್ರು, ಬಿಕಾಸ್ ಅಲ್ಲಿಂದ ನಡ್ಕೊಂಡು ಬರಲಿಕ್ಕಾಗಲ್ಲ ರಶಲ್ಲಿ ಅಲ್ಲ. ಸೊ ಆ ಟೈಮಲ್ಲಿ ಫಸ್ಟ್ ಟೈಮ್ ಕುಣಿದಿರೋದು. ಅವಾಗಂತೂ ಆ ಜನರದ್ದು ಕ್ಲ್ಯಾಪ್ಸ್ ಆಗಿರ್ಬೋದು, ವಿಸಿಲ್ ಆಗಿರ್ಬೋದು. ಆ್ಯಂಡ್ ನಾನು, ಡ್ಯಾಡಿ ಆ್ಯಂಡ್ ಅಜ್ಜ, ನನ್ನ ಸಿಸ್ಟರ್ 4 ಜನ ಜೊತೆಗೆ ಕುಣಿದ್ವಿ. ಆ್ಯಂಡ್ ಅದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಓಕೆ, ಎಷ್ಟೊಂದು ಜನ ಲೈಕ್ ಮಾಡ್ತಾರೆ ಇದನ್ನು ಅಂದ್ಕೊಂಡು ಯಾಕೆ ನಾವು ಮಾಡಬಾರ್ದು ಅಂತ. ಆಮೇಲೆ ವರ್ಷ ಲೈಕ್ ಇಲ್ಲೇ ಮಾರ್ನಿಂಗ್ ಹುಲಿ ಬಿಡಬೇಕಂದ್ರೆ ಮಾರ್ನಿಂಗ್ ನಾವು ಮಾಡ್ತಾಯಿದ್ವಿ. ಹಾಗೆಯೇ ಮಾಡ್ತಾ ಒಂದು ಟೈಮಲ್ಲಿ ಏನಾಯಿತು, ಯೂಟ್ಯೂಬಲ್ಲಿ ಯಾರೋ ಲೈಕ್ ನಾನು ಕಾಲೇಜಿಗೆ ಬಂದಾಗ ಅಪ್ಲೋಡ್ ಮಾಡಿರೋ ವಿಡಿಯೋ ಅದು ಎಷ್ಟು ಲೈಕ್ಸ್ ಬಂದಿದೆ ಅಂದರೆ ಆ ಯೂಟ್ಯೂಬಲ್ಲಿ ತುಂಬಾ ವೈರಲ್ ಆಗಿತ್ತು. ವಾಟ್ಸಪ್ಪಲ್ಲಿ ಆಗಿರ್ಬೋದು ಆ್ಯಂಡ್ ಫೇಸ್ಬುಕ್ಕಲ್ಲಿ ತುಂಬಾ. ಆವಾಗ ಗೊತ್ತಾಯಿತು ಜನರು ಇಷ್ಟೊಂದು ಲೈಕ್ ಮಾಡ್ತಾರೆ ಟೈಗರ್ ಡ್ಯಾನ್ಸ್ನ. ಸೊ ನಾನು ಯಾಕೆ ಲೈಕ್ ಹುಡುಗಿರು ಏನಕ್ಕೆ ಮಾಡಬಾರ್ದು, ಏನು ತಪ್ಪಿದೆ ಮಾಡೋದ್ರಲ್ಲಿ. ಯಾವುದೇ ವಿಷಯ, ಎಲ್ಲ ವಿಷಯ ಲೈಕ್ ಹುಡುಗಿರು ಸಮಾನರು ಅಂತ ಹೇಳ್ತಾರೆ. ಆ್ಯಂಡ್ ಸೊ ಯಾಕೆ ನಾವು ಮಾಡಬಾರ್ದು, ಟ್ರೆಂಡ್ ಸೆಟ್ ಮಾಡಬಾರ್ದು. ಸೊ ಇವಾಗ ತುಂಬಾ ಟೀಮ್ಸ್ ಎಲ್ಲ ಇದೆಯಲ್ಲ ಹುಡುಗಿರ್ದು, ಲೇಡೀಸ್ ಟೀಮ್. ಮೊನ್ನೆ ಲೈಕ್ 2 years ಬ್ಯಾಕ್ ಎಗೇನ್ ನಮ್ಮೂರಲ್ಲೇ ಲೇಡೀಸ್ ಟೀಮ್ ಆಯಿತು. ಆ್ಯಂಡ್ ನನಗೆ ಆಲ್ರೆಡಿ ದುಬಾಯ್ ಅವರೆಲ್ಲ ತುಳುದು ಇದಿರುತ್ತಲ್ಲ ಸಂಘ, ಅವ್ರು ಹೇಳಿದ್ದಾರೆ ಲೈಕ್ ನೆಕ್ಸ್ಟ್ ಇಯರ್ ನವರಾತ್ರಿ ಆಗಿರ್ಬೋದು ಯಾವುದೊಂದು ಫಂಕ್ಷನ್ಗೆ ಲೈಕ್ ಲೇಡೀಸ್ ಟೀಮ್ ಬನ್ನಿ ಅಂತ. ಸೊ ಇಷ್ಟೊಂದು ಎನ್ಕರೇಜ್ ಮಾಡ್ತಾರೆ ನಮ್ಮ ಹುಡುಗಿರಿಗೆ, ನಾವೇನಕ್ಕೆ ಮುಂದೆ ಬರಬಾರ್ದು. ಆ್ಯಂಡ್ ಡಿಫ್ರೆಂಟ್ ಆಗಿರೋ ಕಲೆನ ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ತರ್ಬೋದು ಇಫ್ ಮನ್ಸು ಮಾಡಿದರೆ. ಆ್ಯಂಡ್ ಐ ಆಮ್ ವರ್ಕಿಂಗ್ ಫಾರ್ ಇಟ್. ನೋಡೋಣ, ಹೋಪ್ಫುಲಿ ಇದರಲ್ಲಿ ತುಂಬಾ ಹೆಸರು ಮಾಡ್ಬೇಕಂತಿದ್ದೀನಿ. ಆ್ಯಂಡ್ ಮಾಡ್ತೀನಿ, ಕಾನ್ಫಿಡೆಂಟ್ ಇದೆ. ಸುಷ್ಮಾ ರಾಜ್ ಅಂದರೆ ಟೈಗರ್ ಡ್ಯಾನ್ಸ್ ಅಂದರೆ ಸುಷ್ಮಾ ರಾಜ್. ಈ ಥರ ಫೇಮಸ್ ಆಗಿದ್ದೀರಾ, ಜನರು ನಿಮ್ಮನ್ನು ಇಷ್ಟು ಎಂಕರೇಜ್ ಮಾಡಿ, ನಿಮಗೆ ಅದರ ಬಗ್ಗೆ ಏನು ಅನಿಸ್ತಾ ಇದೆ? ಎಕ್ಸಾಕ್ಟ್ಲಿ, ಸುಷ್ಮಾ ರಾಜ್ ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿದರೆ ಆ್ಯಕ್ಚುಲಿ ನಾನು ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ಆಯಿತಾ. ಅಲ್ಲಿ ಇಲ್ಲಿ ಅಂತ ನಾನು ಕುಣಿತೀನಲ್ಲ, ಫಂಕ್ಷನಲ್ಲಿ ನೋಡ್ಲಿಕ್ಕೆ ಬಂದಿರ್ತಾರಲ್ಲ, ಐ ರಿಯಲಿ ಡೋಂಟ್ ನೋ, ಅವ್ರು ಅಪ್ಲೋಡ್ ಮಾಡಿದ್ದಾರೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ನಾನು ಅಕಸ್ಮಾತಾಗಿ ಓಪನ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ವಾಟ್ಸಪ್ ಮಾಡ್ತಾರೆ, ನನ್ನ ವೀಡಿಯೋ ನನಗೆ ನೋಡಿನೇ ಖುಷಿ ಆಗುತ್ತೆ. ಸೊ ಜನರು ತುಂಬ ಲೈಕ್ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನಾನು ಕುಣಿಯೋದು ಮೈಟ್ ಬಿ ಬಿಕಾಸ್ ಆಫ್ ಮೈ ಹೇರ್ ಸ್ಟೈಲ್. ನಾನು ಸ್ಟಾರ್ಟಿಂಗ್ ನನ್ನ ಹೇರ್ ಸ್ಟೈಲಿಗೆ ನಾನು ಬೈತಾ ಇದ್ದೆ, ಯಾಕೆ ಈ ಥರ ಇದೆ ನನ್ನ ಹೇರ್ ಸ್ಟೈಲು, ನನಗೆ ಸ್ಟ್ರೈಟ್ ಹೇರ್ ಬೇಕಿತ್ತು. ಬಟ್ ಇವಾಗ ಆ್ಯಕ್ಚುಲಿ ಇದೇ ನನಗೆ ಪ್ಲಸ್ ಪಾಯಿಂಟ್ ಆಗಿದೆ, ಯುನೀಕ್ ಆಗಿದೆ. ತುಂಬ ಜನ ಲೈಕ್ ಮಾಡ್ತಾರೆ ಬಿಕಾಸ್ ಆಫ್ ಮೈ ಹೇರ್ ಸ್ಟೈಲ್. ನಾನು ಡ್ಯಾನ್ಸ್ ಮಾಡೋದು ಚೆನ್ನಾಗಿ ಕಾಣಿಸುತ್ತೆ ಟೈಗರ್ ಡ್ಯಾನ್ಸ್, ಬಿಕಾಸ್ ತುಂಬ ಹೇಸ್ ಇರುತ್ತಲ್ಲ ಟೈಗರ್ ಕ್ಯಾಪಲ್ಲಿ. ನನಗೆ ಕ್ಯಾಪೇ ಬೇಕಾಗಿದೆ. ಗಂಡು ಕಲೆಯ ಟೈಗರ್ ಡ್ಯಾನ್ಸನ್ನು ಸುಷ್ಮಾ ರಾಜ್ ಅವರು ಹೆಂಗೆ ಮಾಡಿದ್ದಾರೆ ಅಂತ ಒಂದು ಚಿಕ್ಕದಾದ ಝಲಕ್ ನೋಡ್ಕೊಂಡು ಬರುವ.
ವಾವ್ ಮ್ಯಾಮ್, ಎಷ್ಟು ಎನರ್ಜಿ, ಏನೇನು ಫುಲ್ ಎಕ್ಸ್ಪ್ರೆಷನ್ ಅಂತ. ನಾನದು ನಿಮ್ಮ ಫುಲ್ ಫ್ಯಾನ್ ಆಗಿಬಿಟ್ಟಿದ್ದೀನಿ ಮೇಡಮ್. ಯಾವುದೇ ಅಚೀವ್ಮೆಂಟ್ಸಿಗಾಗಲಿ ನಮ್ಮ ಪೇರೆಂಟ್ಸ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ತಾನೆ. ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಸಪೋರ್ಟ್ ಹೆಂಗಿದೆ? ಎಕ್ಸಾಕ್ಟ್ಲಿ, ಪೇರೆಂಟ್ಸ್ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಫಸ್ಟ್ ಥಿಂಗ್ ನಮ್ಮ ಪೇರೆಂಟ್ಸ್ ನಮಗೆ ಮಾಡಬೇಕಾಗಿರೋದು ಟ್ರಸ್ಟ್ ಮಾಡೋದು ನಮ್ಮನ್ನು. ಆ್ಯಂಡ್ ಯಾವುದೇ ಒಂದು ವಿಷಯಕ್ಕೆ ಅವ್ರು ಎಷ್ಟು ನಮ್ಮನ್ನು ಟ್ರಸ್ಟ್ ಮಾಡ್ತಾರೆ. ಆ್ಯಂಡ್ ನನ್ನ ಮನೆಯಲ್ಲಿ ಆ್ಯಕ್ಚುಲಿ ನಮ್ಮ ಪೇರೆಂಟ್ಸು ಯಾವುದಕ್ಕೂ ಏನೇ ವಿಷಯ ಬರಲಿ, ಸ್ಪೋರ್ಟ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಇವಾಗ ನಾನು ಇದು ಮಾಡ್ತೀನಿ ಅಂದರೆ ಅದು ಯಾವುದೇ ಲೆವೆಲಲ್ಲಿರಲಿ, ಅದಕ್ಕೆ ಎಷ್ಟೇ ಖರ್ಚಾಗಲಿ, ಏನೇ ಆಗಲಿ, ಓಕೆ ಇವಾಗ ಕೃಷ್ಣ ಮಠದ ಆನೆ ನಮ್ಗೆ ಬೇಕು ಡ್ಯಾಡಿ, ನನಗೆ ಇವಾಗ ಈ ಥರ ಇದೆ, ಆ್ಯಕ್ಚುಲಿ ನಮ್ಮ ಡ್ಯಾಡಿನೇ ಕೊಡ್ತಾರೆ, ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ. ಬೇಕಂದರೆ ಹೇಳಬೇಕಂದ್ರೆ ಆ್ಯಕ್ಚುಲಿ ಪ್ರತಿಯೊಂದಕ್ಕೂ ನಾನು ಹೇಳೋ ಪ್ರಕಾರ ಯಾವ ತಂದೆ ತಾಯಿನೂ ಇಷ್ಟು ಸಪೋರ್ಟ್ ಮಾಡಲಿಕ್ಕಿಲ್ಲ, ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನಮಗೆ. ನನ್ನ ಸಿಸ್ಟರ್ಗಾಗಿರ್ಬೋದು, ನನಗಾಗಿರ್ಬೋದು, ಈ ಥರ ವಿಷಯದಲ್ಲಿ ಅಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನಿದೆ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಡ್ಯಾಡಿ. ಆ್ಯಂಡ್ ತುಂಬ ನಮಗೆ ಅವರು ತುಂಬ ಕಷ್ಟಪಟ್ಬಿಟ್ಟು ಮೇಲೆ ಬಂದಿರೋದು, ಅವ್ರದ್ದು ಸ್ಟೋರೀಸ್ ಎಲ್ಲ ಹೇಳ್ತಾಯಿದ್ರು. ಆ್ಯಂಡ್ ನಮ್ಮನ್ನು ತುಂಬ ಟ್ರಸ್ಟ್ ಮಾಡ್ತಾಯಿದ್ರು. ಆವಾಗ ಏನು ಅನಿಸುತ್ತೆ, ನಾವು ಯಾವುದೇ ಒಂದು ತಪ್ಪಾಗಿರೋ ಡಿಸಿಷನ್ ತಗೊಳ್ಬೇಕಾದ್ರೆ, ಏನಾದರೂ ಒಂದು ತಪ್ಪು ಕೆಲಸ ಮಾಡಬೇಕಾದ್ರೂ ನಮಗೆ ಫೀಲ್ ಆಗುತ್ತೆ, ಲೈಕ್ ಓಕೆ ನಮ್ಮ ಡ್ಯಾಡಿ ಅಮ್ಮ ನಮ್ಮನ್ನು ಎಷ್ಟು ಟ್ರಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಟ್ರಸ್ಟ್ನ ನಾವು ಬ್ರೇಕ್ ಮಾಡಬಾರ್ದು. ಆ್ಯಂಡ್ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು, ಎಲ್ಲ ವಿಷಯದಕ್ಕೂ ಯಾವುದಕ್ಕೂ ನೋ ಅಂದಿಲ್ಲ. ಸೊ ಹಾಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದರೆ ಪ್ರತಿಯೊಂದು ವಿಷಯಕ್ಕೂ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಮಾಡಿರೋ ಒಳ್ಳೆ ಕೆಲಸದಿಂದಲೇ ನಾನು ಇವಾಗ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಆ್ಯಂಡ್ ಅದು ಆಲ್ ಬಿಕಾಸ್ ಆಫ್ ಮೈ ಡ್ಯಾಡ್ ಅಂತ ಹೇಳ್ಬೋದು. ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಲವ್ ಯು ಅಂತ ನಾನು ಡೈರೆಕ್ಟಾಗಿ ಹೇಳಿಲ್ಲ, ಐ ರಿಯಲಿ ಲವ್ ಯು ಡ್ಯಾಡಿ. ಆ್ಯಂಡ್ ಎಲ್ಲ ನಿಮ್ಮಿಂದ ನಾನು ಇವಾಗ ಇಲ್ಲಿ ಕೂತ್ಕೊಂಡಿದ್ದೀನಿ. ಇನ್ನಷ್ಟು ಚಿಟ್ ಚಾಟ್ ಮಾಡೋಣ ಒಂದು ಚಿಕ್ಕದಾದ ಬ್ರೇಕ್ ನಂತರ.